ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ಹಣ ಡಬಲ್ ಮಾಡೋದಾಗಿ ನಂಬಿಸಿ ದಾವಣಗೆರೆಯಲ್ಲಿ ಬಹುಕೋಟಿ ರೂಪಾಯಿ ವಂಚನೆ ಪ್ರಕರಣ ಬಯಲಾಗಿದೆ. ಮುಸ್ಲಿಂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ 10,000ಕ್ಕೂ ಹೆಚ್ಚು ಜನರಿಗೆ ಮೋಸ ಮಾಡಿರುವ ಆರೋಪ ಕೇಳಿಬಂದಿದೆ. 10,000 ರೂಪಾಯಿ ಹೂಡಿಕೆ ಮಾಡಿದರೆ ಪ್ರತಿದಿನ 300 ರೂಪಾಯಿ ಲಾಭ ಬರುತ್ತದೆ ಎಂದು ಆಮಿಷ ಒಡ್ಡಲಾಗಿತ್ತು. ಹೆಚ್ಚಿನ ಹಣದಾಸೆಗೆ ಬಿದ್ದು ಜನರು 10,000ದಿಂದ 5 ಲಕ್ಷ ರೂಪಾಯಿವರೆಗೆ ಹಣ ಹೂಡಿಕೆ ಮಾಡಿದ್ದಾರೆ. ಕೆಲವರು ಸಾಲ ಮಾಡಿ ಕೂಡ ಹಣ ಹೂಡಿದ್ದಾರಂತೆ. ನೋವಾಬೀಟ್ ಇನ್ ಎನ್ನುವ ಆಪ್ನಲ್ಲಿ ಯುಪಿಐ ಐಡಿ ಮೂಲಕ ಹಣ ಹೂಡಿಕೆ ಮಾಡಲಾಗುತ್ತಿತ್ತು. ಆನ್ಲೈನ್ ಟ್ರಾನ್ಸಾಕ್ಷನ್ ಮೂಲಕ ಸಾವಿರಾರು ಜನ ಹಣ ವರ್ಗಾವಣೆ ಮಾಡಿದ್ದಾರೆ. ಆಪ್ನಲ್ಲಿ ಹಣ ಜಮೆಯಾಗುತ್ತಿರುವುದನ್ನು ನೋಡಿ ಮತ್ತಷ್ಟು ಹಣ ಹೂಡಿದ ಜನರಿಗೆ ನಂತರ ಹಣ ವಿತ್ಡ್ರಾ ಆಗದೆ ಶಾಕ್ ಎದುರಾಗಿದೆ. ಹಣ ಮರಳಿ ಸಿಗದೆ ಸಂಕಷ್ಟಕ್ಕೀಡಾದ ಜನರು ದಾವಣಗೆರೆ ಸಿಇಎನ್ ಠಾಣೆ ಪೊಲೀಸರ ಮೊರೆ ಹೋಗಿದ್ದಾರೆ. ದಾವಣಗೆರೆಯ ಖಾಸಗಿ ಶಾಲೆಯ ಮುಖ್ಯ ಶಿಕ್ಷಕಿ ಸೇರಿ 3 ವಿರುದ್ಧ ದೂರು ದಾಖಲಾಗಿದೆ. ಅರ್ಷದುನ್ನಿಸಾ, ಶಾಹಿದ್ ಹುಸೇನ್ ಮತ್ತು ನದೀಂ ವಿರುದ್ಧ ಆರೋಪ ಕೇಳಿಬಂದಿದೆ. ಸಂತ್ರಸ್ತರ ದೂರು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿರುವ ಸಿಇಎನ್ ಠಾಣೆ ಪೊಲೀಸರು ವಂಚನೆ ಜಾಲದ ಕುರಿತು ತನಿಖೆ ಮುಂದುವರಿಸಿದ್ದಾರೆ. ಸೇಲ್ ಮಾಡ್ತೀವಿ, ಇದು ವೇಟ್ ಮಾಡಬೇಕಂತ ಏನು ಮಾಡಿದ್ರು, ಎಲ್ಲರೂ ಜನ ಅಮೌಂಟ್ ಹಾಕಿ ಡಬಲ್ ನವೆಂಬರಿಂದ ಆರಂಭ ಆಗಿದೆ. ನಮಗೆ ಅದು ಗೊತ್ತಿದ್ದಿಲ್ಲ. ಜನವರಿಗೆ ನಮ್ಮ ಮನೆಗೆ ಬಂದು ಫೋರ್ಸ್ ಮಾಡಿದರು, ಡೈಲಿ ಇನ್ಕಮ್ ಬರುತ್ತೆ 300, ನೀವು ಜಾಯಿನ್ ಆಗಲೇಬೇಕು ಅಂತ. ನಾವು ಇಲ್ಲ ಅಂತ ಹಂಗೆ ದುಃಖಂತ ಹೋಗಿದ್ವಿ. ಫೆಬ್ರವರಿಯಲ್ಲಿ ಜಾಯಿನ್ ಆಗಿದ್ವಿ ಫಸ್ಟ್ ವೀಕಲ್ಲಿ. ನೋಡೋಣ 300 10,000 ಪೇ ಮಾಡ್ಬೇಕು, ನೀವು ಪೇ ಮಾಡಿದ ಮೇಲೆ ಡೈಲಿ 300 ಇನ್ಕಮ್ ಬರುತ್ತೆ ಅಂತ ಹೇಳಿದ್ರ ಮೇಲೆ ಆಗಲಿ ಏನಾರ ಮಾಡೋಣ ಅಂತ ಸಾಲ ಮಾಡಿ ನಾವು 10,000 ಪೇ ಮಾಡಿದ್ವಿ. 10,000 ನಾವು ಪೇ ಮಾಡಿದ ಮೇಲೆ ಡೈಲಿ ಇನ್ಕಮ್ ಬರ್ತಿತ್ತು. ಆಮೇಲೆ ಡಬಲ್ ಆಫರ್ ಹಾಕಿದ್ರು ಅವರು. 1 ಲಕ್ಷ ಹಾಕಿದರೆ 2 ಲಕ್ಷ ಬರುತ್ತೆ, 3 ಲಕ್ಷ ಹಾಕಿದರೆ 6 ಲಕ್ಷ ಬರುತ್ತೆ, 5 ಲಕ್ಷ ಹಾಕಿದರೆ 14 ಲಕ್ಷ ಬರುತ್ತೆ ಅಂತ ಅವ್ರು ಅಮೌಂಟ್ ಹಾಕಿದ್ರು, ಡಬಲ್ ಆಫರ್ ಹಾಕಿದ್ರು. ಆಗಲಿ ಅಂತ ನಾವು ಸಾಲ ಮಾಡಿ ಬಡ್ಡಿ ಹಾಕಿ ನೋಡೋಣ, ಬಡ್ಡಿ ಕೊಟ್ಟು ಆಮೇಲೆ ನೋಡೋಣ ಏನಾರು ಆಗ್ತದೆ ಅಂತ ನಾವು ದುಡ್ಡು ತಗೊಂಡು ಸಾಲ ಮಾಡಿ ಹಾಕಿದ್ವಿ. 2 ದಿವಸ ಬಿಟ್ಟು ವೈಟ್ ಪೇಜ್ ಯಾರು ಮಾಡಿರೋದು, ಶಾಹಿದ್, ಅರ್ಷದ, ಇವರು ನದೀಂ, ಇವ್ರು 3 ಜನ ಫ್ರಾಡ್ ಮಾಡಿರೋದು. ಸುಮ್ಮನೆ ದಾವಣಗೆರೆಯಲ್ಲಿ 13,000 ಜನ ಹಾಕಿದ್ದಾರೆ. ಟೆಲಿಗ್ರಾಮ್ನಲ್ಲಿ ಬರುತ್ತಿತ್ತೆ, ವಾಟ್ಸಪ್ ಗ್ರೂಪ್ ಮಾಡಿದ್ರು ಇವರು. ವಾಟ್ಸಪ್ ಗ್ರೂಪ್ನಲ್ಲಿ ಲಿಂಕ್ ಕಳಿಸ್ತಿದ್ರು ನಮಗೆ, ಟೆಲಿಗ್ರಾಮ್ನಲ್ಲಿ ಮಾತಾಡ್ತಿದ್ರು, ಹಿಂಗೆ ಲಿಂಕ್ ಹಾಕಿದ್ದೀವಿ, ಇದಕ್ಕೆ ಪೇ ಮಾಡಬೇಕು ಅಮೌಂಟ್ ಅಂತ ಇದ್ರೆ ಅವ್ರದ್ದು ಸ್ವಿಚ್ ಆಫ್ ಫೋನ್ ಸ್ವಿಚ್ ಆಫ್. ಅವ್ರ ಅಡ್ರೆಸ್ಸೇ ಇಲ್ಲ ದಾವಣಗೆರೆಯಲ್ಲಿ. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇಲ್ಲಿ ಇದು ವಿದ್ಯಾನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಾಡಿದ್ರು ಮುಂದಿನ ತಿಂಗಳು ಮತ್ತೆ ಬೇರೆದು ಮಾಡ್ತಿದ್ದಾರೆ.